ಏನು ಬೆಳಗಾವಿ ನಗರವನ್ನ ಸ್ಮಾರ್ಟ್ ಸಿಟಿ ಯೋಜನೆಗೆ ಹಾಕಿ ಸಾಕಷ್ಟು ಸೌಂದರ್ಯೀಕರಣ ಮಾಡುವಂಥ ಸರ್ಕಾರ, ಆದರೆ ಇಲ್ಲಿ ಎಲ್ ಆ್ಯಂಡ್ ಟಿ ಅನ್ನುವಂಥ ಕಂಪನಿ ನೀರು ಸರಬರಾಜು ಮಾಡ್ತೀವಿ ಬೆಳಗಾವಿ ನಗರಕ್ಕೆ ಅಂತ ಹೇಳಿ ಸಂಪೂರ್ಣವಾಗಿ ಬೆಳಗಾವಿಯ ಪ್ರಮುಖ ರಸ್ತೆಗಳನ್ನು ಹದಗೆಡಿಸಿ ಒಂದು ಭಾಳಷ್ಟು ಸಾರ್ವಜನಿಕರಿಗೆ ವಾಹನ ಸಂಚಾರದಾರರಿಗೆ ಪರದಾಡುವಂಥ ಪರಿಸ್ಥಿತಿ ಆಗಿದೆ. ಸಾಕಷ್ಟು ಸಾವು ನೋವುಗಳನ್ನು ಕೂಡ ಆಗಿದ್ದಾವೆ. ಅದನ್ನು ಯಾರೂ ಜನಪ್ರತಿನಿಧಿಗಳು ಅಧಿಕಾರಿಗಳು ಯಾಕೆ ಅವ್ರನ್ನ ಮೇಲೆ ಗಂಭೀರವಾದಂಥ ಕ್ರಮವನ್ನು ತಗೊಳ್ತಾ ಇಲ್ಲ ಅನ್ನೋಂಥದ್ದು ನಮಗೆ ಅನುಮಾನ ಆಗ್ತಾ ಇದೆ. ಮೊನ್ನೆ ಮಹಾನಗರ ಪಾಲಿಕೆ ಆಯುಕ್ತರು ಕೂಡ ಅವ್ರ ಮೇಲೆ ದಂಡವನ್ನು ಹಾಕಿದ್ರು ಕೂಡ ಇನ್ನುವರೆಗೂ ಅವರು ಅದನ್ನು ಕಟ್ಟುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಒಂಥರ ಅವ್ರನ್ನ ಆನೆ ನಡೆದಿದ್ದೇ ದಾರಿ ಅನ್ನುವಂಥದ್ದು ಎಲ್ ಆ್ಯಂಡ್ ಟಿ ಕಂಪ್ನಿಯ ಅಧಿಕಾರಿಗಳು ಈ ರೀತಿ ನಡವಳಿಕೆ ನಡೀತಾ ಇದ್ದಾರೆ. ಯಾಕೋ ಅನ್ನುವಂಥದ್ದು ನಮಗೆ ಅನುಮಾನ. ಉತ್ತರ ಭಾರತೀಯ ಮೂಲತಃ ಎಲ್ ಆ್ಯಂಡ್ ಟಿ ಕಂಪ್ನಿ ಅಲ್ಲೇನೋ ಕೇಂದ್ರ ಸರ್ಕಾರದ ಒಂದು ಹಿಡಿತದೊಳಗೆ ಯಾರೋ ಒಂದು ಉನ್ನತ ರಾಜಕೀಯ ಹಿಡಿತದೊಳಗಿದೆ ಅನ್ನೋ ಕಾರಣಕ್ಕೆ ಇಲ್ಲಿ ಯಾವ ಶಾಸಕರುಗಳನ್ನು ಯಾವ ಅಧಿಕಾರಿಗಳನ್ನು ಕೂಡ ಅವರು ಗಮನಕ್ಕೆ ತಗೊಳ್ಳದೆ ತಾವು ನಡೆದಿದ್ದೇ ದಾರಿ ಅಂತ ಹೇಳ್ಕೊಂಡು ಸಂಪೂರ್ಣವಾಗಿ ಬೆಳಗಾವಿಯ ಸೌಂದರ್ಯೀಕರಣವನ್ನು ಹಾಳು ಮಾಡಿದ್ದಾರೆ. ಇನ್ನಾದರೂ ಇದರಿಂದ ಸಾಕಷ್ಟು ಭಾಳ ಸಾರ್ವಜನಿಕರು ತೊಂದರೆ ಅನುಭವಿಸ್ತಾ ಇದ್ದಾರೆ. ಜಿಲ್ಲಾಡಳಿತ, ಮಹಾನಗರ ಪಾಲಿಕೆ, ಇಲ್ಲಿಯ ಜನಪ್ರತಿನಿಧಿಗಳು ಇದ್ರ ಮೇಲೆ ಗಂಭೀರವಾಗಿ ಪರಿಗಣಿಸಿ ಆದಷ್ಟು ಬೇಗ ಒಂದು ಎಲ್ ಆ್ಯಂಡ್ ಟಿ ಕಂಪನಿಯ ಕಿವಿ ಹಿಂಡುವಂಥ ಕೆಲಸವನ್ನು ಮಾಡಿ ಬೆಳಗಾವಿ ನಗರಕ್ಕೆ ನೀರು ಸರಬರಾಜುದ ಜೊತೆ ಒಳ್ಳೆ ವಾಹನ ಸವಾರರಿಗೆ ಸಂಚಾರಿ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿಕೊಡ್ಬೇಕು ಅಂತ ಒತ್ತಾಯನ ಮಾಡ್ತಾ ಇದ್ದೀವಿ. ವೀಕ್ಷಕರೇ, TV20 ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ TV20 ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ.